ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಮೀಟು ಘಾಟು ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಈ ಸಂಬಂಧ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೇರಳದ ಹೇಮಾ ಕಮಿಟಿ ಜಾರಿಗೊಳಿಸುವಂತೆ ಆಗ್ರಹ. ನಟ ಚೇತನ್ ರವರ ಕರ್ನಾಟಕ ಫೈರ್ ಸಂಸ್ಥೆ ಮಾಡಿರುವಂತಹ ಆಗ್ರಹ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಲಿಖಿತ ರೂಪದಲ್ಲಿ ಮನವಿಯನ್ನ ಮಾಡಲಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಕಿರುಕುಳದ ವರದಿ, ಆ ವರದಿಯನ್ನು ಅಧ್ಯಯನ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಇಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕನ್ನಡ ಚಿತ್ರರಂಗದ 153 ಕಲಾವಿದರಿಂದ ಇದಕ್ಕೆ ಸಹಿ ಕೂಡ ಬಿದ್ದಿದೆ. ಸುದೀಪ್, ರಮ್ಯಾ, ಶ್ರುತಿ ಹರಿಹರನ್ ಸೇರಿದಂತೆ ಅನೇಕ ಮಂದಿಯ ಸಹಿ. ಆ ಪ್ರತಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿಯಿಂದ ಕರೆ. ಈಗಾಗಲೇ ಕೇರಳ ಸರ್ಕಾರಕ್ಕೆ ಹೇಮಾ ಕಮಿಟಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳುವುದಾಗಿ ಅಲ್ಲಿನ ಸರ್ಕಾರ ಹೇಳಿದೆ. ಈ ನಡುವೆ ಕರ್ನಾಟಕದಲ್ಲೂ ಕೂಡ ಚಿತ್ರರಂಗದ ಸಂದರ್ಭದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಬ್ರೇಕ್ ಹಾಕುವುದಕ್ಕೆ ಒಂದು ಲಿಖಿತ ರೂಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲಿ ಮನವಿ ಪತ್ರವನ್ನು ರವಾನೆ ಮಾಡಲಾಗಿದೆ. ಕೇರಳದ ಹೇಮಾ ಕಮಿಟಿಯನ್ನು ಜಾರಿಗೊಳಿಸುವಂತೆ ಆಗ್ರಹ ಹೆಚ್ಚಾಗಿದೆ. ನಟ ಚೇತನ್ ರವರ ಕರ್ನಾಟಕ ಫೈರ್ ಸಂಸ್ಥೆ ಮಾಡಿರುವಂತಹ ಆಗ್ರಹ ಇದು. ನೋಡಿ, ಒಂದು ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕಳುಹಿಸಲಾಗಿದೆ. ಇದರ ನಡುವೆ ಆ ಒಂದು ಮನವಿ ಪತ್ರದಲ್ಲಿ ಹಲವರ ಸಹಿ ಇದೆ. ಕನ್ನಡ ಚಿತ್ರರಂಗದ 153 ಕಲಾವಿದರಿಂದ ಬಿದ್ದಿರುವಂತಹ ಸಹಿ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ. ಯಶೋಧ, ಕರ್ನಾಟಕ ಫೈರ್ ಸಂಸ್ಥೆ ಒಂದು ಮನವಿ ಪತ್ರವನ್ನು ರವಾನೆ ಮಾಡಿದೆಯಲ್ಲ, ಅದರಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಮತ್ತು ಇದಕ್ಕೆ ಪಾಸಿಟಿವ್ ಆಗಿ ಬಹುತೇಕ ಯಾರ ಸಿಗ್ನೇಚರ್ ಬಿದ್ದಿದೆ, ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಯಶೋಧ? ಸಂಪರ್ಕ ಸಾಧ್ಯವಾಗ್ತಿಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಮಾಡೋಣ. ರೈಟ್, ನೋಡಿ, ಕರ್ನಾಟಕ ಅಂದ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದು ಇರುವ ಸಮಸ್ಯೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಒಂದು ಸಂಘ ಎದ್ದು ನಿಂತಿದೆ. ಕರ್ನಾಟಕ ಫೈರ್ ಸಂಸ್ಥೆ ಸಿದ್ದರಾಮಯ್ಯನವರಿಗೆ ಲಿಖಿತ ರೂಪದಲ್ಲಿ ಒಂದು ಪತ್ರವನ್ನು ರವಾನೆ ಮಾಡಿದೆ. ಒಂದು ಮನವಿಯನ್ನು ಈ ಮೂಲಕ ಮಾಡಿಕೊಳ್ಳಲಾಗಿದೆ. ಅಂದಾಜು 153 ಕಲಾವಿದರು ಇದಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಅಂದರೆ ಒಂದು ಒಕ್ಕರಲ ಧ್ವನಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿಗಾಗಿ ಕರೆ ಕೊಡಲಾಗಿದೆ. ಕೇರಳದ ವಿಚಾರಕ್ಕೆ ಬರೋದಾದರೆ, ಕೇರಳದಲ್ಲಿ ಇದರ ಬಗ್ಗೆ ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳೋದಾಗಿ ಅಲ್ಲಿನ ಸರ್ಕಾರ ಹೇಳಿದೆ. ಹಾಗಾಗಿ ಕರ್ನಾಟಕ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ. ಯಶೋಧ, ಕರ್ನಾಟಕ ಫೈರ್ ಸಂಸ್ಥೆ ಮನವಿ ಪತ್ರದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದೆ, ಇದಕ್ಕೆ ಯಾವೆಲ್ಲ ಪ್ರಮುಖರು ಸಹಿ ಹಾಕಿ ಸಪೋರ್ಟನ್ನು ಮಾಡಿದ್ದಾರೆ? ಎಸ್ ದಿವ್ಯಾ, ಕೇರಳದ ಹೇಮಾ ಕಮಿಟಿ ಅಂತ ಕರ್ನಾಟಕದಲ್ಲೂ ಕೂಡ ಫೈರ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳ್ಬಿಟ್ಟು ಇದೀಗ ದೊಡ್ಡ ಮಟ್ಟದಲ್ಲಿ ಆಗ್ರಹ ಶುರುವಾಗಿರುವಂತದ್ದು. ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು. ಈ ಒಂದು ಮನವಿ ಪತ್ರಕ್ಕೆ ಚಿತ್ರರಂಗ ಹಾಗೂ ವಿವಿಧ ಕ್ಷೇತ್ರಗಳ 153 ವ್ಯಕ್ತಿಗಳು ಈಗ ಆಲ್ರೆಡಿ ಸಹಿಯನ್ನ ಹಾಕಿದ್ದಾರೆ. ಚಿತ್ರರಂಗದ ವತಿಯಿಂದ ನಟ ವಿನಯ್ ರಾಜ್ಕುಮಾರ್, ಕಿಶೋರ್, ಆಶಿಕಾ ರಂಗನಾಥ್, ಶ್ರುತಿ ಹರಿಹರನ್, ಅಮೃತ ಅಯ್ಯಂಗರ್, ಐಂದ್ರಿತಾ ರೇ, ಮತ್ತೆ ಸಿಹಿಕೈ ಚಂದ್ರು, ಸಂಗೀತಾ ಭಟ್, ಸಂಯುಕ್ತ ಹೆಗಡೆ, ಪೂಜಾ ಗಾಂಧಿ, ಮಾನ್ವಿತಾ, ಧನ್ಯಾ ಕುಮಾರ್, ಮೇಘನಾ ಗಾಂವ್ಕರ್ ಅವರು ಸಹಿ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.
ಇಲ್ಲಿ ಗಮನಿಸಬಹುದು ಏನಪ್ಪಾ ಅಂತ ಹೇಳಿದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಅದೇ ರೀತಿಯಲ್ಲಿ ಈಗ ಹೆಣ್ಣು ಮಕ್ಕಳಿಗೆ ಎಲ್ಲಾ ಕಡೆ ಕೂಡ ಇಂಡಸ್ಟ್ರಿಗಳಲ್ಲೂ ಕೂಡ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಅಥವಾ ಕಲಾವಿದರಿಗೆ ಶೋಷಣೆ ಆಗ್ತಾ ಇದೆ, ಲೈಂಗಿಕ ಶೋಷಣೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಆಗ್ಬೇಕು. ಕೇರಳದ ಮಾದರಿಯಲ್ಲೇ ಈ ಫೈರ್ ಕಮಿಟಿ ಅದರ ಮೂಲಕ ಈಗ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಲಿಖಿತ ರೂಪದಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು. ಕನ್ನಡ ಚಿತ್ರರಂಗದ 153 ಕಲಾವಿದರು ಇದಕ್ಕೆ ಸಹಿಯನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಎಲ್ರಿಗೂ ಕೂಡ ಢವಢವ ಶುರು ಆಗಿದೆ. ಈಗ ಎಲ್ಲಿ ಯಾರು ಯಾವ ರೀತಿ ಧ್ವನಿ ಎತ್ತು ಬಿಡ್ತಾರೋ ಅಂತ ಹೇಳಿ ಈಗ ನಾವು ಕೂಡ ಒಂದಷ್ಟು ನಟಿಯರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಆ ಸಂದರ್ಭವನ್ನ ಹೇಗೆ ನಾವು ಪಾರು ಮಾಡ್ಬೇಕು, ಹೇಗೆ ಧೈರ್ಯದಿಂದ ಇರ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಬೇಕು ಮುಖ್ಯವಾಗಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈಗ ಇಲ್ಲೂ ಅದು ಧ್ವನಿ ಎತ್ತು ಬಿಡ್ತಾರೆ, ನಮ್ಗೂ ಈ ರೀತಿ ಹಿಂಸೆ ಆಗಿತ್ತು, ಈ ರೀತಿ ಶೋಷಣೆ ಆಗಿತ್ತು ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.